ಭರವಸು ಮಳೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಆಗ್ತಾ ಇದೆ. ಇದರ ಪರಿಣಾಮ ಗಾಳಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ರಾಕ್ಷಸನಂತೆ ಧುಮುಕ್ತಾ ಇದೆ ಕೊಪ್ಪ ತಾಲೂಕಿನ ಅಬ್ಬಿಕಲ್ಲು ಜಲಪಾತ. ಭಾರಿ ಮಳೆಗೆ ಕೊಕ್ರೆ ಹಾಗೂ ಶೃಂಗೇರಿ ರಸ್ತೆ ಕೂಡ ಜಲಾವೃತವಾಗಿದೆ. ಕೊಕ್ರೆ ಸಮೀಪದ ಹುಲ್ಲಿನ ಗದ್ದೆ ಸೇತುವೆ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಫಾಗು ಮಳೆ ಪ್ರಕೃತಿಯ ಸೊಬಗನ್ನ ಇಮ್ಮಡಿಗೊಳಿಸಿದೆ. ಅಟ್ ದ ಸೇಮ್ ಟೈಮ್ ಅಲ್ಲಲ್ಲಿ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಮೂಡಿಗೆರೆಯ ಕೊಟ್ಟಿಗೆಹಾರ, ಬಣಕಲ್, ಬಾಳೂರು ಇಲ್ಲೆಲ್ಲ ಕೂಡ ಭಯಂಕರವಾಗಿ ಮಳೆ ಆಗ್ತಾ ಇದೆ. ನೀರಿನ ಭೋರ್ಗೆರೆತ ಗಮನಿಸ್ತಾ ಇದ್ದೀರಾ. ದೃಶ್ಯ ನೋಡೋದಕ್ಕಂತೂ ಮನೋಹರವಾಗಿದೆ. ಬಟ್ ಅಷ್ಟೇ ಸಮಸ್ಯೆಗಳನ್ನು ಕೆಲ ಭಾಗದಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಜಲವೈಭವವನ್ನು ನೋಡಿ, ಜಲರಾಶಿಯನ್ನು ನೋಡಿ ಪ್ರವಾಸಿಗರು ಖುಷಿ ಪಡ್ತಾ ಇದ್ರೆ ಅಲ್ಲಲ್ಲಿ ರಸ್ತೆ ಸಂಪರ್ಕ ಬಂದಾಗೋದು, ನದಿ ನೀರು ರಸ್ತೆಗಳ ಮೇಲೆ ಹರಿಯೋದು, ಸೇತುವೆಗಳು ಮುಳುಗಡೆ ಆಗೋದು ಇದೆಲ್ಲದಕ್ಕೂ ಸಾಕ್ಷಿ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಿದ್ರೆ ಹಲವು ನದಿಗಳ ಉಗಮ ಸ್ಥಾನ ಕೂಡ ಹೌದು. ನೇತ್ರಾವತಿ, ತುಂಗಾ, ಭದ್ರಾ, ಶರಾವತಿ ಎಲ್ಲ ನದಿಗಳ ಹುಟ್ಟು ಇದೇ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಒನ್ಸ್ ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜಲಪಾತಗಳು, ಸಣ್ಣ ಸಣ್ಣ ಜರಿಗಳು ಕೂಡ ಜಲರಾಶಿಯನ್ನು ಉಣಬಡಿಸ್ತಾ ಇದೆ. ಜಲವೈಭೋಗವನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೀರು ಹರಿಯೋ ಶಬ್ದ ಕೇಳಿ Good.